ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪವಿಮಹಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಾನು ಲಾಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡಿ ತುಂಬ ದಿನವೇ ಆಯಿತು. ಅಮ್ಮನ ಮನೇಲಿದ್ದಾಗ ಬಿಳಿಗಿರಿ ಬೆಟ್ಟಕ್ಕೆ ಹೋಗಿರುವಂತಹ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇಲ್ಲಿ ಮತ್ತೆ ಒಂದು ವೀಕು ಮತ್ತು ಅಮ್ಮನ ಮನೇಲಿ ಒಂದು ವೀಕು ಈ ಥರ ಮಾಡಿರೋದ್ರಿಂದ ಜಾಸ್ತಿ ವಿಡಿಯೋನ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಮ್ಮನ ಮನೇಲೇನು ಜಾಸ್ತಿ ಇರಲಿಲ್ಲ, ಒಂದು 4-5 ಡೇಸ್ ಅಷ್ಟೇ ಇದ್ದಿದ್ದು ವಾಪಸ್ ಬಂದ್ವಿ. ಜೊತೆಲಿ ಅಪ್ಪ ಅಮ್ಮ ಮತ್ತು ಅಜ್ಜಿ ಸಿಸ್ಟರ್ ಎಲ್ಲರೂ ಬಂದ್ವಿ. ಬರ್ತಾ ಸಿಸ್ಟರ್ ಮನೆಗೆ ಹೋಗಿದ್ವಿ. ಹಾಗೆಯೇ ನಮ್ಮ ಚಿಕ್ಕಮ್ಮ ಮದುವೆಗೆ ಬಂದಿರಬೇಕಾದ್ರೆ ಬನ್ನಿ ಅಂತ ಕರೆದಿದ್ರು. ಸೊ ಅವ್ರ ಮನೆಗೂ ಕೂಡ ಹೋಗಿ ಮತ್ತೆ ವಾಪಸ್ ಅಲ್ಲಿಂದ ನಮ್ಮ ಮನೆಗೆ ಬಂದ್ವಿ. ಪಾಪು ಸ್ಕೂಲ್ಗೆ ಹೋಗೋದಕ್ಕೆ ಅಂತ ಹೇಳಿ ಅವ್ನಿಗೆ ಏನು ಬೇಕು ಥಿಂಗ್ಸ್ಗಳು ಎಲ್ಲನೂ ಮುಂಚೆನೇ ರೆಡಿ ಮಾಡ್ಕೊಂಡಿದ್ವಿ. ಹೇರ್ ಕಟ್ ಒಂದು ಮಾಡಿಸಿರಲಿಲ್ಲ, ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಿಗೆ ಮಾಡಿಸೋಣ ಅಂತ ಹೇಳಿ. ಸೊ ಊರಿಂದ ಬಂದ ಕೂಡಲೇ ನೆಕ್ಸ್ಟ್ ಡೇನೇ ಅವನಿಗೆ ಸ್ಕೂಲ್ ಓಪನ್ ಇರೋದ್ರಿಂದ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿ ಹಸ್ಬೆಂಡ್ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದರು. ಮುಂಚೆ ಎಲ್ಲ ಹೇರ್ ಕಟ್ಗೆ ಹೋದಾಗ ತುಂಬಾ ಹಠ ಮಾಡ್ತಾಯಿದ್ದ, ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಮುಂಚೆ ಥರ ಅಲ್ಲ, ಫೋನ್ ನೋಡ್ಕೊಂಡು ಆರಾಮಾಗಿ ಮಾಡಿಸ್ಕೊತಾ ಇದ್ದಾನೆ. ಪಾಪುಗೆ ಮಂಡೆಯಿಂದನೇ ಅಂದರೆ ಜೂನ್ 9ಕ್ಕೆ ಸ್ಕೂಲು ಸ್ಟಾರ್ಟ್ ಆಗಿದ್ದು. ಸೊ ಹಾಗಾಗಿ ಅವನಿಗೆ 8:30 to 10:30 ಸ್ಕೂಲ್ ಇರುವಂಥದ್ದು. ಸ್ವಲ್ಪ ಬೇಗನೆ ಎದ್ದೇಳಬೇಕು. ಇನ್ಮೇಲೆ ಮುಂಚೆ ಥರ ಲೇಟಾಗಿ ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ. ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಿದ್ದೀವಿ. ಅಮ್ಮ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ರಂಗೋಲಿ ಎಲ್ಲ ಹಾಕಿದ್ರು. ಸಿಸ್ಟರ್ ಕೂಡ ಒಂದು ಕಡೆ ತಿಂಡಿ ರೆಡಿ ಮಾಡ್ತಾಯಿದ್ಲು. ನಾನು ಕೂಡ 6 o'clockಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಇವಾಗ ದೇವ್ರ ಪಾತ್ರೆ ತೊಳೆದು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ದಿನ ಆಗಿತ್ತು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು. ಸೊ ಹಾಗಾಗಿ ಇವಾಗಲೇ ಎದ್ದು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಪಾಪುಗೆ ಫಸ್ಟ್ ಡೇ ಆಗಿರೋದ್ರಿಂದ ಪೂಜೆ ಮಾಡಿಸಿ ಸ್ಕೂಲಿಗೆ ಕಳಿಸಿದ್ರೆ ಏನೋ ಸಮಾಧಾನ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲ ಪೂಜೆ ಆದಮೇಲೆ ಪಾಪುನ ಎದ್ದೇಳಿಸೋಣ ಅಂತ ಹೇಳಿ ಪಾಪು ಕೂಡ ಎದ್ದೇಳಿಸ್ದೆ. ಯಾಕಂತಂದರೆ ಯೂಶ್ವಲಿ ನನ್ನ ಮಗ 8 o'clock 8:30 ಆ ರೀತಿ ಎದ್ದೇಳ್ತಾ ಇದ್ದಿದ್ದು ಡೈಲಿ. ಸೊ ಇವತ್ತು ಅಷ್ಟೇ 7 o'clockಗೆ ಎದ್ದೇಳಿಸ್ದೆ. ಇನ್ನು ಸ್ವಲ್ಪ ಹೊತ್ತು ಅಂತಾನೇ ಇದ್ದ, ಎದ್ದೇಳ್ತಾನೆ ಇರಲಿಲ್ಲ. ಚಿಕ್ಕ ಮಕ್ಕಳಂದರೆ ಹಾಗೇ. ಸೊ ಹಾಗಾಗಿ ಅವನಿಗೆ ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ಸ್ವಲ್ಪ ಭಯನೂ ಇರುತ್ತೆ, ಅಪ್ಪ ಅಮ್ಮನೆಲ್ಲ ಬಿಟ್ಟಿರಬೇಕು ಅನ್ನೋವಂಥದ್ದು. ಸೊ ಹಾಗಾಗಿ ಅಮ್ಮನೇ ಎಲ್ಲನೂ ಮಾಡಬೇಕು ಅಂತ ಇದ್ದ. ನಾನೇ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಿಸಿ ಅವನಿಗೆ ತಿಂಡಿ ಕೂಡ ತಿನ್ನಿಸ್ಬೇಕು. ಮಾಡಮ್ಮ ಇನ್ನು ಹಿಂಗೆ ಚಿನಿಲ್ಲ, ಹಿಂಗೆ ಹಿಂಗೆ ಮಾಡಿ ಹಿಂಗೆ ಇಟ್ಕೊಳ್ತೀನಿ. ಇಲ್ಲಿ ಇಟ್ಕಮ್ಮ, ಇಲ್ಲಿ ಇಟ್ಕೊಂಡು ಮಾಡಿ ಇವಾಗ ನಾವು ಯಾವ ರೀತಿ ಹೇಳ್ಕೊಡ್ತೀವಿ ಅದೇ ಥರ ಹೇಳ್ಕೊಂಡು ನಮಸ್ಕಾರ ಎಲ್ಲ ಮಾಡ್ದ. ದೇವರ ಆಶೀರ್ವಾದ ಅಂತ ತಗೊಂಡ ನಮ್ಮ ಪಾಪು. ತುಂಬಾ ಖುಷಿಯಾಗುತ್ತೆ ಈ ಥರ ಮಕ್ಕಳನ್ನ ನೋಡಿದಾಗ. ತುಂಬ ಖುಷಿಯಾಗಿ ಕೂಡ ಇದ್ದಾನೆ. ಸ್ಕೂಲಿಗೆ ಹೋಗ್ತೀನಿ ಅಂತ, ಹೋದ್ಮೇಲೆ ಏನು ಮಾಡ್ತಾನೋ ಅಂತ ಗೊತ್ತಿಲ್ಲ ಮಾತ್ರ.
ದೇವರ ಆಶೀರ್ವಾದ ಪಡ್ಕೊಂಡಿದ್ದ ನಂತರ ಅಜ್ಜಿ ತಾತ ಹಿರಿಯರ ಆಶೀರ್ವಾದನೂ ಬೇಕು ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಕೂಡ ಮಾಡಿಸ್ದೆ. ಹೇಳ್ದಾಗೆ ಕೇಳಿಕೊಂಡು ನಮಸ್ಕಾರ ಕೂಡ ಮಾಡ್ದೆ ಎಲ್ರಿಗೂ. ಎಲ್ಲರ ಆಶೀರ್ವಾದನೂ ಪಡ್ಕೊಂಡೆ. ಯಾಕಂತಂದರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ದೇವರು ಮತ್ತು ಹಿರಿಯರ ಆಶೀರ್ವಾದ ತುಂಬಾ ಮುಖ್ಯ. ಸೊ ಹಾಗಾಗಿ ಎಲ್ಲರ ಆಶೀರ್ವಾದ ಕೂಡ ಸಿಕ್ತು. ಆನಂತರ ಇಲ್ಲಿ ಅವನಿಗೆ ಜಸ್ಟ್ 8:30ಇಂದ ಒಂದು 10:30 ಆಗಿರೋದ್ರಿಂದ ಜಸ್ಟ್ ಸ್ನ್ಯಾಕ್ಸ್ ಸಾಕು, ಬರೀ ಫ್ರೂಟ್ಸ್ ಹಾಕೋಣ ಅಂತ ಹೇಳಿ ಆ್ಯಪಲ್ನ ಕೂಡ ನೀಟಾಗಿ ಸ್ಲೈಸ್ ಮಾಡಿ ಹಾಕಿದ್ದೀವಿ. ಇದಾದರೆ ಅವನಿಗೆ ತಿನ್ನೋದಕ್ಕೂ ಕೂಡ ಈಸಿ ಆಗುತ್ತೆ. ಬೇರೆದೆಲ್ಲ ಆದರೆ ಕಷ್ಟ ಅಂತ ಹೇಳಿ ನೋಡೋಣ ಖಾಲಿ ಮಾಡ್ತಾನೋ ಏನೋ ಅಂತ ಹೇಳಿ ಈ ಥರ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀವಿ. ಇವಾಗ ಅವನಿಗೆ ಟಿಫನ್ ಕೂಡ ಮಾಡಿಸ್ಬೇಕು. ವಿಶ್ರುತಿಲಿ ಅವನು ಈ ಟೈಮ್ಗೆ ಎದ್ದೇಳ್ತಾನೆ ಇರಲಿಲ್ಲ. ಸೊ ಇವಾಗ ತಿಂಡಿ ತಿಂದು ರೆಡಿಯಾಗಿ ಸ್ಕೂಲಿಗೆ ಹೋಗಬೇಕು ಅಂದರೆ ಕಷ್ಟ ಆಗುತ್ತೆ. ಒಂದು 3-4 ತುತ್ತು ತಿನ್ನೋದು ಕಷ್ಟ ಆಗ್ತಿತ್ತು. ಬಾಯಲ್ಲಿ ಇಟ್ಕೊಂಡು ಕೂತ್ಕೋತಿದ್ದ. ಟಿ ವಿ ಹಾಕಿದ್ರು ಕೂಡ ತಿನ್ನೋದಕ್ಕೆ ಹಠ ಮಾಡ್ತಿದ್ದ. ಅಷ್ಟು ಬೇಗ ತಿನ್ನೋದಿಲ್ಲ ಅವನು. ಸೊ ತಿಂದಷ್ಟು ತಿನ್ನಲಿ ಅಂತ ಹೇಳಿ ಫ್ರೂಟ್ಸ್ ಹಾಕಿದ್ದೀವಲ್ಲ ಅಂತ ಹೇಳಿ ಸುಮ್ಮನೆ ಆದ್ವಿ. ಸೊ ಫೈನಲಿ ರೆಡಿಯಾಗಿದ್ದಾಯಿತು. ಪಾಪು ಕೂಡ ರೆಡಿಯಾಗಿದ್ದಾನೆ. ಅವನದು ತಿಂಡಿ ಸ್ವಲ್ಪ ತಿಂದ. ಇಷ್ಟು ಬೇಗ ತಿನ್ನೋದಿಲ್ಲ, ಫಸ್ಟ್ ಡೇ ಆಗಿರೋದ್ರಿಂದ ನೋಡಬೇಕು. ಏನು ಖುಷಿಯಾಗಿದ್ದಾನೆ, ಹಠ ಏನು ಮಾಡ್ತಾ ಇಲ್ಲ. ಸೊ ಇವತ್ತು ನಾವೇ ಹೋಗಿ ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಒಂದು 2 hour ಆಗಿರೋದ್ರಿಂದ ಇವತ್ತು ಅಲ್ಲೇ ಇದ್ದು ವಾಪಸ್ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಫಸ್ಟು 3 days ಅವನಿಗೆ 8:30ಇಂದ 10:30ವರೆಗೆ ಇರುತ್ತೆ. 2 hour ಅಷ್ಟೇ. ಮಕ್ಕಳು ಸ್ವಲ್ಪ ಅಡ್ಜಸ್ಟ್ ಆಗಲಿ, ಫ್ರೆಂಡ್ಸ್ ಬಿಟ್ಟಿರೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಆ ರೀತಿ ಮಾಡಿದ್ದಾರೆ. 2 hour ಅಷ್ಟೇ. ಮತ್ತು ಥರ್ಸ್ಡೇ ಫ್ರೈಡೇ 2 days 8:30 to 12:30 ತನಕ ಇರುತ್ತೆ. ನೆಕ್ಸ್ಟು ಮಂಡೇಯಿಂದ ಅವನಿಗೆ 8:30ಇಂದ 1:15 ತನಕ ಇರುತ್ತೆ. ಅವನಿಗೆ 1:30 ಆಗುತ್ತೆ ಅವನು ಮನೆಗೆ ರೀಚ್ ಆಗೋದಕ್ಕೆ. ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಹಠ ಮಾಡ್ತಾನೇನೋ ಅಂತ ಅಂದ್ಕೊಂಡ್ವಿ. ಬಟ್ ಓಕೆ, ಇಟ್ಸ್ ಓಕೆ. ಚೆನ್ನಾಗಿ ಖುಷಿಯಾಗಿದ್ದಾನೆ. ನೋಡಬೇಕು ಅಲ್ಲಿ ಸ್ಕೂಲಲ್ಲಿ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಇವಾಗ ಇನ್ನೇನು ಟೈಮ್ 8 o'clock ಆಗ್ತಾ ಬರ್ತಾಯಿದೆ. ಇವಾಗ ಹೊರಡಬೇಕು 8:30ಗೆ ಅಂತ ಹೇಳಿದ್ದಾರೆ. ಹಸ್ಬೆಂಡ್ ಕೂಡ ಆಫೀಸ್ಗೆ ನಮ್ಮನ್ನು ಬಿಟ್ಟು ಹೊರಡ್ತಾರೆ. ಅವ್ರಿಗೇನೋ ಮೀಟಿಂಗ್ ಇದೆ ಅಂತ ಹೇಳಿ ಅವ್ರು ಕೂಡ ಬೇಗ ಹೊರಡ್ತಿದ್ದಾರೆ. ಸೊ ನೋಡಬೇಕು ಅಲ್ಲಿ ಯಾವ ರೀತಿ ಅವನ ರಿಯಾಕ್ಷನ್ ಇರುತ್ತೆ ಅಂತ ಹೇಳಿ ನೋಡೋಣ. ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು. ಎಲ್ರಿಗೂ ನಮಸ್ಕಾರ ಮಾಡಿಸ್ಬೇಕಾದ್ರೆ ಹಸ್ಬೆಂಡು ಸ್ನಾನಕ್ಕೆ ಹೊರಟೋಗಿದ್ರು. ಅವರು ಕೂಡ ಬೇಗ ರೆಡಿ ಆಗೋದಕ್ಕೆ, ಆಫೀಸ್ಗೆ ಹೋಗೋದಕ್ಕೆ ಅಂತ ಹೇಳಿ. ಸೊ ರೆಡಿಯಾಗಿ ಬಂದ ಮೇಲೆ ಅವರಿಗೂ ಕೂಡ ನಮಸ್ಕಾರ ಮಾಡು ಅಂತ ಹೇಳಿ ಮಾಡಿಸ್ದೆ. ಯಾಕಂದರೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ತಂದೆನೇ ಮೊದಲನೇ ಹೀರೋ. ಸೊ ಹಾಗಾಗಿ ಅವರ ಆಶೀರ್ವಾದ ಕೂಡ ತುಂಬಾ ಇಂಪಾರ್ಟೆಂಟು. ಇವಾಗ ಫೈನಲಿ ಎಲ್ಲರೂ ರೆಡಿಯಾಗಿದ್ದಾಯಿತು. ಇವಾಗ ಸ್ಕೂಲಿಗೆ ಹೊರಡಬೇಕು. ನಾನು ವಿಡಿಯೋ ಮಾಡೋದನ್ನು ನೋಡಿ ಅವನಿಗೂ ಕೂಡ ಗೊತ್ತಾಗುತ್ತೆ. ನಾನು ಹೋಗೋದನ್ನು ವಿಡಿಯೋ ಮಾಡು ಅಂತ ಹೇಳಿ ಅವ್ರ ಚಿಕ್ಕಿ ಹತ್ರ ವಿಡಿಯೋ ಮಾಡಿಸ್ಕೊತಾ ಇದ್ದಾನೆ, ಓಡಾಡಿಕೊಂಡು ಆ ಕಡೆಯಿಂದ ಈ ಕಡೆಗೆ. ಮನೆಯಿಂದ ಹೊರಡುವಾಗಂತೂ ಖುಷಿಯಾಗಿ ಹೋದ. ಅಲ್ಲಿ ನೋಡಬೇಕು ಏನಾಗುತ್ತೋ. ಖುಷಿನಮ್ಮ? ಹ್ಯಾಪಿನಾ ಸ್ಕೂಲ್ಗೆ ಹೋಗೋದು? ಬೇಜಾರಿಲ್ವಾ? ಆಯ್ತು ಬಿಡು, ಡ್ರೈವ್ ಮಾಡ್ತಿದ್ದಾರೆ ಪಾಪು. ಸ್ಕೂಲು ಎಂಟ್ರಿ ಆಗ್ತಿದ್ದಾಗೇ ಇಲ್ಲಿ ಒಂದು ಮಂಟಪ ಥರ ಇದೆ ಚಿಕ್ಕದು. ಅಲ್ಲಿ ಗಣೇಶನ ವಿಗ್ರಹ ಇದೆ, ಹಾಗೆ ಲಕ್ಷ್ಮೀ ಸರಸ್ವತಿ ಆ ದೇವ್ರು ಕೂಡ ಇದೆ. ಹಾಗೆ ಫಸ್ಟ್ ಡೇ ಆಗಿರೋದ್ರಿಂದ ಮಕ್ಕಳಿಗೆ ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿ ಈ ಥರ ಬಲೂನು ಮತ್ತು ಈ ಥರ ಚಿಕ್ಕದಾಗಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಇಲ್ಲಿ ಮಕ್ಕಳನ್ನ ನಿಲ್ಲಿಸಿ ಫಸ್ಟ್ ಡೇ ಅಂತ ಫೋಟೋ ಕೂಡ ತೊಗೋಬೋದಿತ್ತು. ನಾವು ಒಂದಷ್ಟು ಫೋಟೋ ತೊಗೊಂಡ್ವಿ ಪಾಪುಗೆ. ಹಾಗೆ ಹೂವೆಲ್ಲ ಹಾಕಿ ಮಕ್ಕಳಿಗೆ ಚೆನ್ನಾಗಿ ವೆಲ್ಕಮ್ ಮಾಡ್ತಾಯಿದ್ರು. ಹಾಗೆಯೇ ಒಳಗಡೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬಲೂನೆಲ್ಲ ಹಾಕಿ ಡೆಕೋರೇಷನ್ ಮಾಡಿದರು. ಇಲ್ಲಿ
ವಿಶ್ವ ಕೂತ್ಕೋಬೇಕು ನಾವು ಯಾವಾಗ ರೂಮ್ ಒಳಗಡೆ ಹೋಗಿ ಇವನ್ನ ಬಿಟ್ಟು ವಾಪಸ್ ಬರ್ತಾ ಇದ್ವಿ, ಅವಾಗಂತೂ ಸಿಕ್ಕಾಬಟ್ಟೆ ಹಠ ಮಾಡೋದಕ್ಕೆ ಶುರು ಮಾಡ್ದೆ. ಅಳ್ತಾ ಇದ್ದ ಸಿಕ್ಕಾಬಟ್ಟೆ. ನನ್ನನ್ನು ಜೊತೆ ಕೂತ್ಕೋ ಅಂತ ಹೇಳ್ತಾ ಇದ್ದ. ಟೀಚರ್ ಬಿಟ್ಟೋಗಿ ಪರವಾಗಿಲ್ಲ ನೀವು ಹೊರಗಡೆ ಕೂತೀರಿ ಅಂತ ಹೇಳಿದ್ರು. ತುಂಬಾ ಹೇಳ್ತಾ ಇದ್ದ. ಅವನು ಅಳೋದು ನೋಡಿ ನಮಗೆ ಕೂಡ ಬೇಜಾರಾಗಳೇ ಬಂದುಬಿಡ್ತು. ಅಷ್ಟು ಬೇಜಾರಾಗೋಯ್ತು ಮಾತ್ರ. ಯಾಕಂದರೆ ಮಕ್ಕಳನ್ನ ಬಿಟ್ಟಿರೋದು ನಮಗೂ ಕಷ್ಟ, ಅವನಿಗೂ ಕಷ್ಟ ಆಗುತ್ತೆ ತುಂಬಾ. ಹೇಗೋ ಹಾಗೋ ಹೀಗೋ ಮಾಡಿ ಪರವಾಗಿಲ್ಲ ಅಂತ ಹೇಳಿ ಬಿಟ್ಟು ಬಂದ್ವಿ. ತುಂಬ ಅಳ್ತಾ ಇದ್ದ. 1 ಅವರ್ ಹತ್ತಿದ್ದಾನೆ. ಹೋಗಿ ನೋಡ್ಕೋತಾ ಇದ್ವಿ ಪದೇ ಪದೇ. ತುಂಬಾ ಅಳ್ತಾ ಇದ್ದ, ನಿಲ್ಲಿಸ್ತಾನೆ ಇರಲಿಲ್ಲ ಅವನು. ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಾವು ಹಾಗೆ ಹೊರಗಡೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. 1-2 ಅವರ್ ಅಲ್ವಾ ಅಂತ ಹೇಳಿ. ಹಾಗೆ ದೊಡ್ಡ ಮಕ್ಕಳಿಗೆ ಪ್ರೇಯರ್ ಎಲ್ಲ ಇತ್ತು, ಅದನ್ನು ನೋಡ್ತಾ ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡ್ತಾ ಕೂತಿದ್ವಿ. ಒಟ್ಟಿಗೆ ಪಾಪುನ ಕರ್ಕೊಂಡು ಹೋಗೋಣ ಅಂತ ಹೇಳಿ, ಇವತ್ತು ಫಸ್ಟ್ ಡೇ ಅಲ್ವಾ ಅಂತ ಹೇಳಿ ಪಿಕಪ್ಪು ಡ್ರಾಪು 2 ನಾವೇ ಮಾಡೋಣ ಅಂತ ಹೇಳಿ ಕೂತಿದ್ವಿ ವೆಯ್ಟ್ ಮಾಡ್ತಾ. ಅಲ್ಲೇ ಒಬ್ಬರು ಫ್ರೆಂಡ್ ಆಗಿದ್ದರು. ಅವ್ರ ಮಗುನ ನೋಡೋದಕ್ಕೆ ಹೋಗಿ ಈ ವಿಡಿಯೋನ ಮಾಡಿದರು. ಅವರು ನನಗೂ ಕೂಡ ವಿಡಿಯೋನ ಶೇರ್ ಮಾಡಿದರು. ಮಕ್ಕಳು ಆಟ ಆಡ್ತಾ ಇದ್ದಾರೆ, ಏಕೋ ಸಮಾಧಾನ ಆಗಿದ್ದಾರೆ ಅಂತ ಹೇಳಿದರು ಬಂದು. ಸದ್ಯ ಏನೋ ಅಷ್ಟು ಅಳು ಅಂತೂ ನಿಲ್ಲಿಸಿದ್ದ, ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾ ಕೂತಿದ್ದ, ಸಮಾಧಾನ ಆಗಿದ್ದ ಸ್ವಲ್ಪ. ಅದನ್ನು ನೋಡಿ ನಮಗೂ ಖುಷಿ ಆಯಿತು. ತುಂಬಾ ಟೀಚರ್ಸ್ ಅಂತೂ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು ಮಕ್ಕಳನ್ನಂತೂ. ಫೈನಲಿ 10:30 ಆಯಿತು. ಈ ರೀತಿ ಇತ್ತು ನನ್ನ ಮಗನ ರಿಯಾಕ್ಷನ್. ಆಮೇಲೆ ಕ್ಲಾಸ್ ಎಲ್ಲ ಮುಗಿದ ಮೇಲೆ ಪಾರ್ಕಿಗೆ ಓಡ್ ಬಂದುಬಿಟ್ಟ. ಅವನಿಗೆ ಪಾರ್ಕ್ ಆಟ ಅಂದರೆ ಸಖತ್ ಇಷ್ಟ, ಪಾರ್ಕಲ್ಲಿ ಆಟ ಆಡೋದು ಅಂತಂದರೆ. ಇಲ್ಲಂತೂ ಒಂದು ಸ್ವಲ್ಪನೂ ಗಲಾಟೆನೂ ಇಲ್ಲ, ಏನೂ ಇಲ್ಲ, ಅಳ್ತಾನೂ ಇಲ್ಲ, ಆರಾಮಾಗಿ ಆಟ ಆಡ್ತಿದ್ದಾನೆ. ಮನೆಗೆ ಹೋಗೋಣ ಬಾಬಾ ಅಂತ ಕರೀತಿದ್ರು, ಬರ್ತಾನೆ ಇರಲಿಲ್ಲ. ಖುಷಿಯಾಗಿದ್ದಾನಲ್ಲ ಅಂತ ಹೇಳಿ ಬೆಳಿಗ್ಗೆ ಅಷ್ಟೊಂದು ಹತ್ತಿದ್ದಾನೆ ಅಂತ ಹೇಳಿ ನಾವು ಒಂದು 1/2 ಅವರ್ ಆಟ ಆಡಿಸಿದ್ವಿ. ಆಮೇಲೆ ನಿಧಾನಕ್ಕೆ ಮನೆಗೆ ಹೋದರೆ ಅಂತ ಹೇಳಿ. ಈ ರೀತಿಯಾಗಿತ್ತು ನಮ್ಮ ಪಾಪುನ ಫಸ್ಟ್ ಡೇ ಸ್ಕೂಲು. ನಿಮ್ಮ ಮಕ್ಕಳು ಹೀಗೇನಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇವಾಗಿನ್ನೇನು ಮನೆಗೆ ಹೊರಡಬೇಕು. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಬಾಯ್ ಆಲ್.